ಈ ಬದುಕಿನ ಅತಿ ದೊಡ್ಡ ಗುರಿ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಬದುಕುವುದು, ಇದನ್ನ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದ್ ಕಡೆ ಹೇಳುವಂತ ಮಾತುಗಳು. ಅಂದ್ರೆ ಅವರು ಬಹಳ ಸಿಂಪಲ್ ಆಗಿ ಹೇಳಿದ್ರು ಕೂಡ ಇದರ ಒಳಾರ್ಥ ನೀವು ನೋಡಕ್ ಹೋದ್ರೆ, ಅಂದ್ರೆ ನಮ್ಮ ಬದುಕನ್ನ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಅಂದ್ರೆ ಬೇರೆಯವ್ರ ಜೀವನ ಜೊತೆಗೆ ನಾವು ನಮ್ಮ ಬದುಕನ್ನ ಕಂಪೇರ್ ಮಾಡ್ಕೊಂಡು ಅವ್ರ ಜೀವನ ಹೀಗಿದೆ, ಇವ್ರ ಜೀವನ ಹೀಗಿದೆ, ಅವ್ರು ಈ ರೀತಿ ಡೆವಲಪ್ ಆಗ್ತಾ ಇದ್ರೆ, ಮತ್ತೆ ಅವರ ಒಪಿನಿಯನ್ಸ್ನೆಲ್ಲ ನಮ್ಮ ತಲೆಗೆ ಹಾಕೊಂಡು ನಮ್ಮ ಜೀವನವನ್ನ ನಾವು ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಆದ್ರೆ ಆ ರೀತಿ ಆಗಬಾರ್ದು. ನಮ್ಮ ಜೀವನದ ಬಗ್ಗೆ ನಮ್ಮದೇ ಆದಂಥ ಒಂದು ದೃಷ್ಟಿಕೋನ ಇರುತ್ತೆ, ಮತ್ತೆ ನಮ್ಮದೇ ಆದಂಥ ಕೆಲವು ವ್ಯಾಲ್ಯೂಸ್ ಇರುತ್ತೆ. ಅದರ ಆಧಾರದ ಮೇಲೆ ನಮ್ಮ ಬದುಕನ್ನ ನಾವು ಕಟ್ಕೋಬೇಕು. ನಮ್ಮ ಬದುಕಿಗೆ ನಾವೇ ಶಿಲ್ಪಿಗಳಾಗಬೇಕು. ಮತ್ತೆ ನಮ್ಮ ಜೀವನದಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಂತೋಷಗಳನ್ನ ನಾವು ಎಂಜಾಯ್ ಮಾಡೋದಕ್ಕೆ ಕಲಿಬೇಕು. ಲೈಫ್ ಈಸ್ ಮೆಂಟ್ ಫಾರ್ ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಲೈಫಲ್ಲಿ ಕಷ್ಟಗಳು ಬಂದರೂ ಕೂಡ ಬರದೇ ಇರಲ್ಲ, ಕಷ್ಟಗಳು ಬಂದೇ ಬರುತ್ತೆ. ಸೊ ಅದನ್ನ ನಾವು ಹೇಗೆ ಅಂದ್ರೆ ಮೆಂಟಲಿ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಅದನ್ನ ಫೇಸ್ ಮಾಡೋದಕ್ಕೆ ಕಲಿಬೇಕು. ಅಲ್ಟಿಮೇಟ್ಲಿ ಲೈಫ್ ಇಸ್ ಸಿಂಪಲ್, ಅದನ್ನ ನಾವು ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಅಂದ್ರೆ ಲೈಫ್ ಅನ್ನ ನಾವು ಆದಷ್ಟು ಸಿಂಪಲ್ ಆಗಿ